ಮಾಡೋದಕ್ಕೇನ್ರಿ, ನನ್ನ ವಿಡಿಯೋ ನಿಮ್ಮ ಹತ್ರನೂ ಇದೆ. ನಾನು ಏನು ಹೇಳಿದ್ದೀನಿ, ತಮಿಳ್ ಕಾಲೋನಿಗೆ ಮನೆಯನ್ನು ಕಟ್ಟಿದ್ದೀವಿ, ತಮಿಳ್ ಕಾಲೋನಿಯವರು ಹೋಗ್ತಾ ಇಲ್ಲ. ಈಗ ಮನೆಯಲ್ಲಿ ಕಿಟಕಿ ಬಾಗಿಲುಗಳನ್ನ ಕಿತ್ಕೊಂಡು ಹೋಗ್ತಾಯಿದ್ದಾರೆ. ಕೋರ್ಟ್ಗೆ ಅಪ್ಲಿಕೇಶನ್ ಹಾಕ್ತೀವಿ. ಕೋರ್ಟಲ್ಲಿ ಆ ಮ್ಯಾಟ್ರ್ ಜುಡಿಷಿಯಲಲ್ಲಿ ಇರೋದ್ರಿಂದ ಕೋರ್ಟ್ ನೀವು ಯಾರಿಗೆ ಬೇಕಾದರೂ ಹಂಚ್ಬೋದು ಅಂತ ಪರ್ಮಿಷನ್ ಕೊಟ್ಟರೆ, ಪಾರದರ್ಶಕವಾಗಿ ಎಲ್ಲ ಧರ್ಮದ ಎಲ್ಲ ಜಾತಿಯ ಜನಗಳ ಹತ್ರ ಅಪ್ಲಿಕೇಶನನ್ನು ಈಸ್ಕೊಂಡು ಯಾರಿಗೆ ಮಂಡ್ಯ ನಗರದಲ್ಲಿ ನಿವಾಸ ಇಲ್ಲವೋ ಅಂಥ ಎಲ್ಲ ಧರ್ಮದವ್ರಿಗೂ ಅವರ ಪಾರದರ್ಶಕ ವ್ಯಾಪ್ತಿ ಒಳಗಡೆ ಬರೋವಂಥವ್ರಿಗೆ ಹಂಚ್ತೀವಿ ಅಂತ ನಾನು ಭಾಷಣ ಮಾಡಿದ್ದೀನಿ. ಬಂದ ಕಡೆ ಹೋಗೋದ ಕಡೆ ಹೇಳಿದ್ದೀನಿ. ಈ ಮಬ್ಬು ಅಂತಾರೆ ಬಿ ಜೆ ಪಿಯವ್ರಿಗೆ. ಅವ್ರು ಕಾಣೋದೇ ಕ್ರಿಶ್ಚಿಯನ್ನು ಮುಸ್ಲಿಮು, ಬೇರೇನೂ ಕಾಣಲ್ಲ. ಅರೆ ಯಾರೋ ಏನೋ ಮಾಡಿದ್ರೆ ಎಮ್ ಎಲ್ ಎ ಅದು ಕಾರಣ ಆಗ್ತಾರೆ. ಘಂಟಾಘೋಷವಾಗಿ ಹೇಳಿದ್ದೀನಿ, ಬಡವರಿಗೆ ಕೊಡ್ತೀನಿ ಅಂತ. ಪ್ರತಿಯೊಬ್ಬರಿಗೂ ಆಸೆ ನನಗೆ ಮನೆ ಸಿಗ್ಬೋದು ಅಂತ ಹೋಗಿರ್ಬೋದು. ಅದನ್ನು ಕಾನೂನು ಕ್ರಮವಾಗಿ ಪೊಲೀಸ್ನವರು ನೋಡ್ಕೊಂಡಿದ್ದಾರೆ. ಅಶೋಕ್ ಅವರು ಫಸ್ಟು ತಮ್ಮ ಬುದ್ಧಿಯನ್ನು ಸ್ಥಿಮಿತ ಇಟ್ಕೊಳ್ಳಿ. ತಾನು ಏನು ಅನ್ನೋದನ್ನು ಅವ್ರು ತಿಳ್ಕೊಳ್ಳಿ. ಫಸ್ಟು ನಾವು ಹಿಂದುತ್ವವಾದಿಗಳ ಇಲ್ಲ ಹಿಂದುತ್ವ ವಿರೋಧಿಗಳ, ಇದೇನು ಎತ್ತ ಯಾವ ದೇಶದಲ್ಲಿದ್ದೀವಿ, ಅವ್ರೇನು ಪ್ಯಾಲೆಸ್ತೈನಲ್ಲಿಲ್ಲ, ಇಂಡಿಯಾದಲ್ಲಿದ್ದಾರೆ, ಭಾರತದಲ್ಲಿದ್ದಾರೆ, ಏನು ಅಂತ ಅವ್ರು ತಿಳ್ಕೊಳ್ಳಿ. ಏನು ಮೂರ್ಖತನ ಥರ ಮಾತಾಡ್ತೀರಿ? ಬಾಂಗ್ಲಾ ವಲಸಿಗರಿದ್ರೆ ಚೆಕ್ ಮಾಡಬೇಕಾಗಿರೋದು ಕೇಂದ್ರ ಸರ್ಕಾರದ ಕೆಲಸ. ಕೇಂದ್ರ ಸರ್ಕಾರದ ಒಂದು ಪಕ್ಷದ, ಅದರಲ್ಲೂ ಅಧಿಕೃತ ವಿರೋಧ ಪಕ್ಷದ ನಾಯಕ. ಫಸ್ಟ್ ಚೆಕ್ ಮಾಡಿರಿ, ಬಾಂಗ್ಲಾದೇಶದವ್ರು ಇದ್ದಾರೆ, ಫಸ್ಟ್ ಲೆಟ್ ಹಿಮ್ ಅರೆಸ್ಟ್. ಯಾರ್ಯಾರು ಅಕ್ರಮವಾಗಿ ಮಂಡ್ಯದಲ್ಲಿ ಬಾಂಗ್ಲಿಗರು ಇದ್ದಾರೆ ಅವ್ರನ್ನ ಈ ಕ್ಷಣದಲ್ಲೇ ಅರೆಸ್ಟ್ ಮಾಡಿ. ನಾವು ಯಾವುದಕ್ಕೆ ಇಂಟರ್ಫಿರೆನ್ಸ್ ಇಲ್ಲ, ನಮಗೆ ಅದು ಬೇಕಾಗಿಲ್ಲ. ಗೌರ್ಮೆಂಟ್ ಆಫ್ ಇಂಡಿಯಾ ಈ ಕೂಡಲೇ ತನಿಖೆ ಮಾಡಬೇಕು. ಎಲ್ಲಿ ಬಾಂಗ್ಲಾದೇಶಿಗರ ಮಂಡ್ಯದಲ್ಲಿರಲಿ ಇಂಡಿಯಾದಲ್ಲಿರಲಿ ತನಿಖೆ ಮಾಡಿ ಹೊರಗಾಕ್ಲಿ ಈ ದೇಶದಿಂದ. 100% ನಾನು ಈಗಲೂ ನಮ್ಮ ಸರ್ಕಾರಕ್ಕೂ ಹೇಳ್ತೀನಿ, ಅಕ್ರಮ ಬಾಂಗ್ಲಾದೇಶಿಗ ಪೊಲೀಸರಿಗರು ಮಂಡ್ಯದಲ್ಲಿದ್ದರೆ ಈ ಕೂಡಲೇ ನಮ್ಮ SP ಅವರು, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಈ ಕೂಡಲೇ ತನಿಖೆ ಮಾಡಲಿ. ಯಾರನ್ನು